ಯುದ್ಧಭೂಮಿ ಇರಾನ್ನಲ್ಲಿ ಮತ್ತೊಂದು ಗಂಡಾಂತರ ಆಗಿದೆ. ತೈಲ ಘಟಕಗಳು ದಗದಗ ಅಂತ ಉರಿತಾ ಇದ್ದಾವೆ. ಜನರಿಗೆ ಆಪತ್ತು ಕಾದಿದೆ. ಜನರನ್ನು ಸೈಲೆಂಟ್ ಆಗಿ ಕೊಲ್ಲಲಿದೆ ತೈಲ ಬಾಂಬ್. ಹೇಳಿ ಕೇಳಿ ಸ್ಫೋಟಕ ವಸ್ತುಗಳು, ತೈಲ ಅಗಾಧ ಪ್ರಮಾಣದಲ್ಲಿದೆ. ಆಕಾಶದಲ್ಲಿ ಕಪ್ಪು ಮೋಡ, ಆಮ್ಲ ಮಳೆಯ ಆತಂಕ ಇದೆ. ಇರಾನ್ನ ಆಕಾಶವನ್ನು ಇಡೀ ಕಪ್ಪು ಹೊಗೆ ಆವರಿಸಿಕೊಂಡಿದೆ, ದಟ್ಟವಾದಂಥ ಕಪ್ಪು ಹೊಗೆ. ಇರಾನ್ನ ಭವಿಷ್ಯಕ್ಕೆ ಭಾರಿ ದೊಡ್ಡ ಹೊಡೆತ ಇದು. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಭವಿಷ್ಯವನ್ನೇ ಮಂಕಾಗಿಸುವ ರೀತಿಯ ದಾಳಿಗಳು ಮಾಡ್ತಾ ಇದೆ. 30 ವರ್ಷಗಳ ಬಳಿಕ ಮಾರಕವಾದಂಥ ಕ್ಯಾನ್ಸರ್ ಕಾಯಿಲೆಯ ಭೀತಿ ಅಲ್ಲಿನ ಜನರನ್ನು ಆವರಿಸ್ತಾ ಇದೆ. ಇರಾನ್ನ ಭವಿಷ್ಯ ನೋಡಿ, ಜಪಾನ್ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ, ಜಪಾನ್ ಮೇಲೆ ಪರಮಾಣು ದಾಳಿ ಆದಾಗ ಅದೆಷ್ಟೋ ವರ್ಷಗಳ ಕಾಲ ಅದರಿಂದ ಆಚೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಇರಾನ್ಗೂ ಕೂಡ, ಇರಾನ್ನ ಭವಿಷ್ಯ ಕೂಡ ಕರಾಳವಾಗುತ್ತೆ. ಹಾಗಾದರೆ ಇರಾನ್ ಕಪ್ಪು ಹೊಗೆಯಿಂದ ಕಂಪ್ಲೀಟಾಗಿ ಆವರಿಸಿದೆ. ಪೆಟ್ರೋಲಿಯಂ ಸುಟ್ಟ ಬಳಿಕ ವಿಷ ಅನಿಲ ಹೊರಕ್ಕೆ ಬರ್ತಾ ಇದೆ. ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅಲ್ಲಿ ಪರಿವರ್ತಿತಗೊಂಡು ವಾತಾವರಣಕ್ಕೆ ಸೇರ್ತಾ ಇದೆ. ವಿಷಕಾರಿ ಹೈಡ್ರೋಕಾರ್ಬನ್ ಗಾಳಿಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಇವು ಮಳೆ ನೀರಿನಲ್ಲಿ ಬೆರೆತಾಗ ವಿಷವಾಗಿ ಮಾರ್ಪಾಟಾಗುತ್ತೆ. ಸಲ್ಫರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆಮ್ಲವಾಗುತ್ತೆ. ಸಲ್ಫರಿಕ್ ಮತ್ತು ನೈಟ್ರಿಕ್ ಆಮ್ಲದಿಂದ ಬಹಳ ದೊಡ್ಡ ವಿನಾಶ ಆಗುತ್ತೆ. ಒಂದು ರೀತಿ ಆ್ಯಸಿಡ್ ಮಳೆ ಅಂತ ಹೇಳ್ತೀವಲ್ಲ, ಹಾಗೆ. ಹಾಗಾದರೆ ಈ ಎಲ್ಲ ಘಟನಾವಳಿಗಳು ನಡೆದ ಮೇಲೆ ಅಲ್ಲಿನ ಜನಜೀವನ ಹೆಂಗಿರುತ್ತೆ ಅಂತ ಹೇಳಿದ್ರೆ ನರಳಿ ಸಾವನ್ನಪ್ತಾರೆ. 1991ರಲ್ಲಿ ಕುವೈತ್ ಮೇಲೆ ದಾಳಿ ಮಾಡಿದ್ದಂಥ ಅಮೆರಿಕ ಸದ್ದಾಮ್ ಆಯಿಲ್ ಬಾವಿಗಳನ್ನು ಸುಟ್ಟು ಹಾಕಿತ್ತು. ಅಮೆರಿಕ ಸೇನೆ ಆಪರೇಷನ್ ಡೆಸರ್ಟ್ ಸ್ಟೋರ್ಮ್ ಅನ್ನುವ ಹೆಸರಿನ ಕಾರ್ಯಾಚರಣೆ ಆಗೆಲ್ಲ ನಡೆದಿತ್ತು. ಆಪರೇಷನ್ನಲ್ಲಿ ಭಾಗಿಯಾಗಿದ್ದಂಥ ಸೈನಿಕರಿಗೆ ಅನಾರೋಗ್ಯ, ನರಗಳಿಗೆ ಹಾನಿ, ಕ್ಯಾನ್ಸರ್ ಕಾಯಿಲೆಯಿಂದ ಹಲವರ ದುರ್ಮರಣ, ನರಳಿ ಪ್ರಾಣ ಬಿಡ್ತಾ ಇದ್ದಂಥ ಅನೇಕ ಸೈನಿಕರಿದ್ದಾರೆ. ಮಾತ್ರವಲ್ಲ, ಅಮೆರಿಕದ ಮಾಜಿ ಸೈನಿಕರು ಇವತ್ತಿಗೂ ಆ ಯುದ್ಧದ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ. 30 ವರ್ಷಗಳ ಬಳಿಕವೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಅವರನ್ನು ವಿಪರೀತವಾಗಿ ಕಾಡ್ತಾ ಇದೆ.